ನಮಸ್ಕಾರ, ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಕರಿಗಡುಬು ಮಾಡುವ ವಿಧಾನ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬಟ್ಲಿದೆ. ಈಗ ನೀರು ಹಾಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋಣ. ಈಗ ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೋದು. ನಾನು ಹಾಕ್ತಾಯಿಲ್ಲ, ಈಗೇನು ಕಲಿಸ್ಕೊಡ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನು ಮಾಡ್ಬೋದು. ಗೋಧಿ ಹಿಟ್ಟನ್ನು ಮಾಡಿದರೆ ರಫ್ ಆಗುತ್ತೆ, ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಮೈದಾ ಹಿಟ್ಟಲ್ಲೇ ತೋರಿಸ್ತಿದ್ದೀನಿ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಡ್ತಿದ್ದೀನಿ. ಒಂದು ಬಟ್ಲು ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಲೋಟ ನೀರು ಸಾಕಾಗುತ್ತೆ. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ ಹಿಟ್ಟು. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಮುಚ್ಚಿಡೋಣ. ಒಂದು 10 ನಿಮಿಷ ಮುಚ್ಚಿಡೋಣ ನೆನ್ಕೊಂಡ್ಲಿಟ್ಟು. ಬನ್ನಿ ಈಗ ಎಲೆ ತಕ್ಕೊಳ್ಳೋಣ. ಇದಕ್ಕೆ ಚಪಾತಿ ಹಿಟ್ಟಿನ ಥರ ಕಲಿಸ್ಬೇಕು. ಇದನ್ನು ಹಿಟ್ಟನ್ನ ನೋಡಿ ಹೀಗಿದೆ ನೋಡಿ, ಈ ಥರ ನೆನ್ಕೊಂಡಿರುತ್ತೆ. ಇದನ್ನು ಚಿಕ್ಕ ಉಂಡೆ ಮಗಳು ಮಾಡ್ಕೊಂಡು ಈ ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜಲ್ಲಿ ಲಟ್ಟಿಸ್ಕೋಬೇಕು. ಇದಕ್ಕೆ ಎಲೆ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಎಲೆ ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಹಾಗಾಗಿ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಉಂಡೆ ಮಾಡ್ಕೋಬೇಕು. ಈ ಥರ ನಾನು ಈಗಾಗಲೇ ಬೇಯಿಸಿರೋದು ತೋರಿಸಿಲ್ಲ ನಾನು ವಿಡಿಯೋದಲ್ಲಿ. ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಹೋಳಿಗೆ ಮಾಡಬೇಕಾದ್ರೆ ಬೇಳೆ ಬೇಯಿಸಿ ರುಬ್ಬಿರೋದೆಲ್ಲ ನಾನು ಈಗಾಗಲೇ ಅಪ್ಲೋಡ್ ಮಾಡಿರೋದ್ರಿಂದ ನಾನೀಗ ಬೇಳೆ ಬೇಯಿಸಿರೋದು ರುಬ್ಬಿರೋದು ತೋರಿಸಿಲ್ಲ. ಹಾಗಾಗಿ ಈಗ ಕರಿಗಡುಬು ಅಷ್ಟೇ ಮಾಡೋದು ತೋರಿಸ್ತಿದ್ದೀನಿ. ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕರಿಗಡುಬು ತಿನ್ನಲಿಕ್ಕೆ. ಈಗ ಲಟ್ಟಿಸ್ಕೊಳ್ಳೋಣ. ಇದರ ಚಿಕ್ಕಕ್ಕೆ ಲಟ್ಟಿಸ್ಕೋಬೇಕು. ನಮ್ಮ ಕಡೆ ಎಲ್ಲ ಈ ಕಡಕ ಅಂತ ಹೇಳ್ತಾರೆ. ಈ ಮೈದಾ ಹಿಟ್ಟು ಕಲಿಸ್ಕೊಳ್ಳೋದು. ನಮ್ಮ ಕಡೆ ಎಲ್ಲ ಹಿಟ್ಟು ಕಲಿಸ್ಕೊಳ್ಳೋದು ಅಂತಾರೆ. ಕಡಕ ಅಂತ ಏನು ಕರೆಯಲ್ಲ. ಒಂದೊಂದು ಕಡೆ ಒಂದೊಂದು ಥರ ಭಾಷೆ ಇರುತ್ತೆ. ಸಾಮಾನ್ಯ ಕಡಕ ಅಂತಲೇ ಹೇಳ್ತಾರೆ. ನಮ್ಮ ಊರ ಕಡೆಲೆಲ್ಲ ಹಿಟ್ಟು ಕಲಿಸ್ಕೊಳ್ಳೋದು ಅಂತಾರೆ. ಈ ಥರ ಚಿಕ್ಕ ತೆಗಿಬೇಕೆಲ್ಲ. ಈ ಹೋಳಿಗೆಗಿಂತ ಕರಿಗಡುಬು ಮಾಡೋದು ತುಂಬ ಈಸಿ. ಈ ಮಕ್ಕಳು ಸಮೇತ ಮಾಡ್ಕೋಬೋದು. ಸ್ವಲ್ಪ
ಬಿಗಿಯಾಗಿ ಮುಚ್ಚಬೇಕು. ಮುಚ್ಚೋದು ಸ್ವಲ್ಪ ಓಪನ್ ಆಯಿತು ಅಂದರೆ ಆಯಿಲೆಲ್ಲ ವೇಸ್ಟ್ ಆಗುತ್ತೆ. ಅದೊಂಚೂರು ನೋಡ್ಕೊಂಡ್ರೆ ಮುಗೀತು. ಈಸಿ, ತುಂಬ ಈಸಿ. ನೋಡಿ, ಈ ಥರ ಹುರಿದನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರನ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಹಚ್ಚೋದಕ್ಕೆ. ಸುತ್ತಲೂ ನೀರು ಹಚ್ಚಬೇಕು. ಈಗ ಮಾಡೋದು ತೋರಿಸ್ತೀನಿ ಬನ್ನಿ, ಹೇಗೆ ಮಾಡೋದು ಅಂತ. ಎಲೆನ ಈ ಥರ ತಗೋಬೇಕು. ಈ ಥರ ತಗೊಂಡು ಸುತ್ತಲೂ ನೀರು ಹಚ್ಚಬೇಕು. ನೋಡಿ, ಈ ಥರ ಸುತ್ತಲೂ ನೀರು ಹಚ್ಚಬೇಕು. ಇವಾಗ ಹೂರ್ಣನ ಸ್ವಲ್ಪ ತಗೋಬೇಕು. ನೋಡಿ, ಈ ಥರ ತಗೊಂಡು ಮಧ್ಯಕ್ಕೆ ಇಡಬೇಕು. ಈ ಥರ ಮಧ್ಯಕ್ಕಿಟ್ಟು ಇದನ್ನು ಈ ಥರ ಮಡಚಬೇಕಷ್ಟೇ, ಇನ್ನೇನಿಲ್ಲ. ನೋಡಿ, ಈ ಥರ ಒತ್ತಬೇಕು. ಈ ಥರ ಮಧ್ಯಕ್ಕೆ ಮಡಚಿ ನೋಡಿ, ಟೈಟಾಗಿ ಒತ್ತಿದೆ. ಇಷ್ಟೇ, ಈಸಿ. ಹೋಳಿಗೆ ಮಾಡೋಕ್ಕೆ ಬರಲ್ಲ, ಈ ಕರಿಗಡುಬು ಬೇಗ ಮಾಡ್ಬೋದು. ಚಿಕ್ಕ ಮಕ್ಕಳು ಸಮೇತ ಮಾಡ್ಬೋದು. ಈಸಿ ಇರುತ್ತೆ. ಈ ಥರ ತೊಗೊಂಡ್ಬಿಟ್ಟು ಮಧ್ಯದಲ್ಲಿಟ್ಟು ಸುತ್ತಲೂ ನೀರು ಹಚ್ಚಿ ಈ ಥರ ಮಧ್ಯಕ್ಕೆ ಮಡಚಿದ್ರೆ ಮುಗಿಯುತ್ತೆ. ಹಿಂಗೆ ಒತ್ತದಷ್ಟೆ. ಈ ಸೈಡೆಲ್ಲ ಟೈಟಾಗಿ ಹಿಂಗೆ ಒತ್ತಿಬಿಟ್ರೆ ಬಾಯಿ ಬಿಚ್ಕೊಳ್ಳೋದು. ಈ ಕರಿಗಡುಬು ಬಿಸಿ ಬಿಸಿ ಕರಿಗಡುಬು ಜೊತೆಗೆ ತುಪ್ಪದ ಜೊತೆಗೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ತುಪ್ಪದ ಜೊತೆಗೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಲು ಬಾಳೆಹಣ್ಣು ತುಪ್ಪ ಹಾಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಮಾವಿನ ಶಿಕರಣೆ ಜೊತೆಗೂ ಚೆನ್ನಾಗಿರುತ್ತೆ. ನಮ್ಮ ಟೇಸ್ಟಿಗೆ ತಕ್ಕಂತೆ ನಾವು ತಿನ್ಕೋಬೋದು. ಹಾಲು ತುಪ್ಪ, ಈ ಕಾಯಲ್ಲಿ ಅಂತ ಮಾಡ್ತಾರೆ, ಅದ್ರ ಜೊತೆಗೂ ಚೆನ್ನಾಗಿರುತ್ತೆ. ನಾನೀಗ ರೌಂಡ್ ಶೇಪಲ್ಲಿ ತೋರಿಸಿದ್ನಲ್ವಾ ಎಲೆನ, ಈಗ ಕರ್ಜಿಕಾಯಿ ಮಾಡ್ತೀವಲ್ಲ ಆ ರೀತಿಯಲ್ಲಿ ಸ್ವಲ್ಪ ಉದ್ದಕ್ಕೆ ಎಲೆ ತಗೊಂಡು ತುಂಬ ಈಸಿಯಾಗಿ ತೋರಿಸ್ತೀನಿ ನೋಡಿ. ಈಗ ಕರ್ಜಿಕಾಯಿ ಶೇಪಲ್ಲಿ ತೋರಿಸ್ತೀನಿ. ಈಗ ಒಂಚೂರು ರೌಂಡ್ ಶೇಪ್ ಬಿಟ್ಬಿಟ್ಟು ಒಂಚೂರು ಉದ್ದ ತಗೋಬೇಕು ಎಲೆನ. ಈ ಥರನ ಈ ಥರ ಉದ್ದಕ್ಕೆ ತೆಗಿಬೇಕು ಎಲೆನ. ಈ ಕರ್ಜಿಕಾಯಿ ಶೇಪಲ್ಲಿ ತೋರಿಸ್ತೀನಿ, ಚೆನ್ನಾಗಿರುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ ನೋಡಿ. ರೌಂಡ್ ಶೇಪಲ್ಲಿ ನೋಡಿರ್ತೀರ. ಈ ಕರ್ಜಿಕಾಯಿ ರೀತಿಯಲ್ಲಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಅದೇ ರೀತಿಯೇ ಸ್ವಲ್ಪ ಚೇಂಜ್ ಅಷ್ಟೇ. ಉದ್ದ ತೊಗೊಂಡಿದ್ದೀನಿ ಒಂಚೂರು ಎಲೆನ. ರೌಂಡ್ ಶೇಪ್ ತೆಗೆದುಬಿಟ್ಟು ಒಂಚೂರು ಉದ್ದ ಇದಕ್ಕೂ ಸುತ್ತಲೂ ನೀರು ಹಚ್ಚಬೇಕು. ನೀರು ಹಚ್ಕೊಂಡು ಸ್ವಲ್ಪ ಹೂರಣನ ರೌಂಡ್ ಶೇಪ್ ಇಟ್ಬಿಟ್ಟು ಒಂಚೂರು ಉದ್ದ ಶೇಪು ಈ ಸಿಲಿಂಡ್ರ್ ಶೇಪಲ್ಲಿ ತಗೋಬೇಕು. ತಗೊಂಡ್ಬಿಟ್ಟು ಈ ಥರ ಇಟ್ಟು ಈ ಥರ ಮಡಚೋದಷ್ಟೆ ನೋಡಿ. ಈ ಥರ ಇದು ಈಸಿ ಮೆಥಡ್ ನೋಡಿ. ಶೇಪ್ ಎಷ್ಟು ಚೆನ್ನಾಗಿದೆ. ಅದು ರೌಂಡ್ ಶೇಪಲ್ಲಿ ಬರುತ್ತಲ್ವ, ಇದು ಉದ್ದ ಬರುತ್ತೆ ಈ ಕರ್ಜಿಕಾಯಿ ಶೇಪಲ್ಲಿ.
ಇದು ಚೆನ್ನಾಗಿರುತ್ತೆ. ಬನ್ನಿ ಈಗ ಆಗಿದೆ, ಕರಿಯೋಣ, ಎಣ್ಣೆಯಲ್ಲಿ ಬಿಡೋಣ. ನೋಡಿ, ಫಸ್ಟ್ ನಾನು ಕರ್ಜಿಕಾಯಿ ಶೇಪಲ್ಲಿ ಬಿಡ್ತಾಯಿದ್ದೀನಿ. ನಿಧಾನಕ್ಕೆ ಬಿಡಬೇಕು, ಎಣ್ಣೆ ಸಿಡಿಬಿಡುತ್ತೆ. ನೋಡಿ, ಈ ಥರ ಕೆಂಪು ಕರಿಬೇಕು. ಹಿಟ್ಟೆಲ್ಲ ಚೆನ್ನಾಗಿ ಇರ್ತಾವೆ. ನೋಡಿ, ಇದಾಗಿದೆ. ಈಗ ಒಂದು ಪಾತ್ರೆಗೆ ಎಣ್ಣೆಯಿಂದ ಬೇರ್ಪಡಿಸೋಣ. ಎಣ್ಣೆಯಲ್ಲಿ ಕರಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು, ಇಲ್ಲಾಂದರೆ ಬಾಣಲೆಯಿಂದ ಎಣ್ಣೆ ಜಾರಿ ಕಾಲ ಮೇಲೆ ಅಥವಾ ಕೈ ಮೇಲೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಇರಬೇಕು. ನೋಡಿ, ಆಗಿದೆ. ನಾನು ಪ್ಲೇಟ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಶೇಪಲ್ಲಿ ಇದೆಯಲ್ಲ, ಇದು ಕರ್ಜಿಕಾಯಿ ಶೇಪಲ್ಲಿದೆ. ನೋಡಿ, ಇದು ರೌಂಡ್ ಶೇಪಲ್ಲಿರೋದು ತೋರಿಸ್ತೀನಿ. ನೋಡಿ, ರೌಂಡ್ ಶೇಪಲ್ಲಿರೋದು ಈ ಥರ ಇದೆ. ಕರ್ಜಿಕಾಯಿ ಶೇಪಲ್ಲಿರೋದು ನೋಡಿ ಈ ಥರ ಇದೆ. ನೋಡಿ, ಒಂದು ಲೈನು ಕರ್ಜಿಕಾಯಿ ಶೇಪಲ್ಲಿರೋದು ತೋರಿಸ್ತಿದ್ದೀನಿ. ನೋಡಿ, ಇದು ರೌಂಡ್ ಶೇಪಲ್ಲಿರೋದು. ನೋಡಿ, ಈ ಥರ ಇರುತ್ತೆ ಶೇಪು. ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ. ನೋಡಿ, ಇದು ಆಗಲೇ ರೌಂಡ್ ಶೇಪ್ ಬರುತ್ತೆ. ನೋಡಿ, ಇದಾಗಲೇ ಕರ್ಜಿಕಾಯಿ ಶೇಪಲ್ಲಿದೆ. ನೋಡಿ, ಮಾವಿನಹಣ್ಣಿನ ಕಾಲ ಅಲ್ಲ, ಹಾಗಾಗಿ ಈಗ ಮಾವಿನಹಣ್ಣಿನ ಶೇಖರಣೆ ಜೊತೆಗೆ ಕರಿಗಡುಬು ತೋರಿಸ್ತಿದ್ದೀನಿ. ಹಾಗೆ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಹಾಗೆ ತಿನ್ಕೊಳ್ಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.